சி ஜோசப் விஜய் எனும் நான் ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಚ್ಚು ಕಡಿಮೆ 5 ದಿನಗಳಿಂದ ತಮಿಳುನಾಡಿನಲ್ಲಿ ಹೈ ಡ್ರಾಮಾ, ಟ್ವಿಸ್ಟು, ಟರ್ನ್ಸು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಸಿನಿಮಾ ಕ್ಷೇತ್ರದಿಂದ ಬಂದಿರುವಂತಹ ವಿಜಯ್ಗೆ ಅಲ್ಲಿನ ಒಂದಷ್ಟು ಪಕ್ಷಗಳು ಸಿನಿಮಾವನ್ನೇ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವು. ಅಂಥ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಕೊನೆಗೂ ಎಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಬಿದ್ದಿದ್ದಾಯ್ತು. ಅಂತಿಮವಾಗಿ ನಟ ವಿಜಯ್ ಇದೀಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸುದೀರ್ಘ ಅವಧಿಯಿಂದ ಒಂದು ಡಿಎಂಕೆ ಅಥವಾ ಎಐಡಿಎಂಕೆ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ವು, ಅಂದ್ರೆ ದ್ರಾವಿಡ ಪಕ್ಷಗಳು. ಆದ್ರೆ ಇದೀಗ ಪ್ರಪ್ರಥಮ ಬಾರಿಗೆ ತಮಿಳುನಾಡಿನಲ್ಲಿ ದ್ರಾವಿಡೇತರ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಒಂದು ರೀತಿಯಲ್ಲಿ ತಮಿಳುನಾಡಿನಲ್ಲಿ ಹೊಸ ಯುಗ ಅಥವಾ ಹೊಸದೊಂದು ಏನೋ ಶುರುವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಲೇ ವಿಜಯ್ ಅದ್ಭುತವನ್ನ ಮಾಡಿಬಿಡ್ತಾರೆ, ಅದ್ಭುತವನ್ನ ಸೃಷ್ಟಿ ಮಾಡ್ತಾರೆ ಅಂತ ನಾವು ಯಾರು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಕೆಲಸವನ್ನ ಆರಂಭಿಸಿದ ಬಳಿಕವಷ್ಟೇ ನಮಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆರಂಭದಲ್ಲಿ ಒಂದಷ್ಟು ಭರವಸೆ, ನಿರೀಕ್ಷೆ ಎಲ್ಲವೂ ಕೂಡ ಇರೋದು ಸಹಜವೇ. ಬಂಧುಗಳೇ, ಈ ಕ್ಷಣಕ್ಕೂ ಕೂಡ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವುದೋ ಸಿನಿಮಾವನ್ನ ನೋಡಿದ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಏನೇನೆಲ್ಲ ಆಗತ್ತೆ ನಿಮಗೆ ಗೊತ್ತಿರುವಂತಹ ವಿಚಾರ. ಅಂಥದ್ರಲ್ಲಿ ಓರ್ವ ನಟ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸನ್ನ ಗಳಿಸ್ತಾರೆ. ಅದಾದ ಬಳಿಕ ರಾಜಕಾರಣದಲ್ಲಿ ಏನಾದ್ರೂ ಮಾಡಬೇಕು ಅಂತೇಳಿ ಎಂಟ್ರಿ ಕೊಡ್ತಾರೆ. 2024ರಲ್ಲಿ ಪಕ್ಷವನ್ನ ಹುಟ್ಟು ಹಾಕ್ತಾರೆ. ಇದ್ದಕ್ಕಿದ್ದ ಹಾಗೆ ಪ್ರಚಾರವನ್ನ ಆರಂಭಿಸಿ ಬಿಡ್ತಾರೆ. 2 ವರ್ಷಗಳಲ್ಲಿ ಅಲ್ಲಿ ಆಳವಾಗಿ ಬೇರೂರಿದ್ದಂತ 2 ಪಕ್ಷಗಳನ್ನ ಕಿತ್ತೊಗೆದು ಅಧಿಕಾರಕ್ಕೆ ಬರ್ತಾರೆ ಅಥವಾ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆದ್ಕೊಳ್ತಾರೆ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಎಲ್ಲರೂ ಅಪಹಾಸ್ಯ, ನಗ್ತಾ ಇದ್ರು, ಏನ್ ಮಾಡೋಕ್ ಸಾಧ್ಯ, ಹಾಗೆ ಹೀಗೆ ಅಂತಿದ್ರು. ಎಲ್ಲವನ್ನು ಕೂಡ ಭೇದಿಸಿ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿಯೇ ಬಿಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಇದನ್ನ ನೋಡಿದಾಗ ಅನ್ಸೋದೇನಪ್ಪ ಅಂದ್ರೆ ಇಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ, ಅದರಷ್ಟು ಸುಲಭಕ್ಕೆ ಸಾಧ್ಯ ಆಗೋದು ಕೂಡ ಅಲ್ಲ. ಯಾಕಂದ್ರೆ ವಿಜಯ್ ನಮಗೆ ಆ 2 ವರ್ಷ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಸಾಕಷ್ಟು ವರ್ಷಗಳ ಪರಿಶ್ರಮ ಅದರ ಹಿಂದೆ ಇತ್ತು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗತ್ತೆ. ಈಗ ಇವತ್ತಿನ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬಹಳ ವಿಶೇಷವಾಗಿತ್ತು ಪ್ರಮಾಣ ವಚನ. ಅಲ್ಲೊಂದಷ್ಟು ಸಂದೇಶವನ್ನ ಸಾರುವಂತ ಕೆಲಸವನ್ನ ಮಾಡಿದ್ರು. ಜನರಿಗೆ ಇದ್ದಂತ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ವಿಜಯ್ ಜೊತೆಗೆ 9 ಮಂದಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವ್ರು ಯಾರು ಅನ್ನೋದನ್ನ ಗಮನಿಸೋಣ. ಜೊತೆಗೆ ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಕಡತಕ್ಕೆ ಸಹಿಯನ್ನ ಹಾಕಿದ್ದಾರೆ. ಅಂದ್ರೆ ಒಂದು ಗ್ಯಾರಂಟಿಗೆ ಸಹಿ, ಹಾಗೆ 2 ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ. ಅದೇನು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ಜೊತೆಗೆ ವಿಜಯ್ ಮುಂದೆ ಒಂದಷ್ಟು ಸವಾಲುಗಳಿದ್ದಾವೆ, ಅದು ವಿವರವನ್ನು ನೋಡ್ತಾ ಹೋಗೋಣ. ಬಂಧುಗಳೇ, ಇವತ್ತಿನ ಪ್ರಮಾಣ ವಚನ ತುಂಬಾ ಅಚ್ಚುಕಟ್ಟಾಗಿತ್ತು. ಯಾವುದೇ ಹೈ ಡ್ರಾಮಾ ಇರಲಿಲ್ಲ ಅಥವಾ ಯಾವುದೇ ಕಾಂಟ್ರವರ್ಸಿಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಯಾವುದೇ ಕಿರಿಕಿರಿ, ಮತ್ತೊಂದು ಮಗದೊಂದು ಯಾವುದೂ ಕೂಡ ಇರಲಿಲ್ಲ. ತುಂಬಾ ನೀಟ್ ಆದಂತ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಆರಂಭದಲ್ಲಿ ನೋಡಿದಾಗ ಸಹಜವಾಗಿ ನಾನು ಹೇಳಿದ ಹಾಗೆ ನಮ್ಮೆಲ್ಲರಲ್ಲೂ ಕೂಡ ನಿರೀಕ್ಷೆ, ಭರವಸೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಯಾಕೆ ಹಿಂಗೆ ಆಗಬಾರ್ದು ಅಂತ ನಮಗೂ ಒಂದು ರೀತಿಯಲ್ಲಿ ಅನ್ಸೋದಿಕ್ಕೆ ಶುರುವಾಗಿದೆ. ನಮ್ಮ ರಾಜ್ಯ ಅಂತಿದ್ದಾಗೆ ನಮಗೆ ಉಪೇಂದ್ರ ಅವರ ಪ್ರಜಾಕೀಯ ನೆನಪಾಗುತ್ತೆ. ನಾನು ಉಪೇಂದ್ರ ಅವ್ರನ್ನ ಮಾತನಾಡಿಸಿದ್ದೇನೆ. ಆ ಇಂಟರ್ವ್ಯೂ ಕೂಡ ಅಪ್ಲೋಡ್ ಆಗಿದೆ. ಯಾರಿಗಾದ್ರೂ ಕುತೂಹಲ ಇದ್ರೆ ಆ ಇಂಟರ್ವ್ಯೂ ಅನ್ನು ಗಮನಿಸಿ. ಓಕೆ, ಈಗ ಪ್ರಮಾಣ ವಚನದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಇವತ್ತಿನ ಮೊದಲ ಹೈಲೈಟ್ ಏನಪ್ಪಾ ಅಂದ್ರೆ ಜನರ ಮಧ್ಯೆ ನೆಹರು ಕ್ರೀಡಾಂಗಣದಲ್ಲಿ ಯಾವುದೇ ಭದ್ರತಾ ಗೋಡೆಗಳು ಇಲ್ಲದಂತೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈ ಮೂಲಕ ನಾನು ಜನರ ಮುಖ್ಯಮಂತ್ರಿ ಅನ್ನೋದನ್ನ ಸಾರಿ ಹೇಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್ ಎನ್ನುವಂತ ಸಂದೇಶವನ್ನ ಸಾರುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಂದ್ರೆ ನಾನೊಬ್ಬ, ನಿಮ್ಮ ನಡುವೆ ನಾನು ಒಬ್ಬ ಇದ್ದೇನೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳುವಂತ ಕೆಲಸವನ್ನ ವಿಜಯ್ ಈ ಸಂದರ್ಭದಲ್ಲಿ ಮಾಡಿದ್ರು. ನಾನು ರಾಯಲ್ ಫ್ಯಾಮಿಲಿಯಿಂದ ಬಂದಿಲ್ಲ, ನಾನು ಕೂಡ ಜನಸಾಮಾನ್ಯ ವ್ಯಕ್ತಿಯೇ, ನಾನು ಕೂಡ ಬಡತನವನ್ನು ನೋಡಿದ್ದೇನೆ, ಹಸಿವು ನನಗೆ ಗೊತ್ತಿದೆ, ನಿಮ್ಮ ಕಷ್ಟಗಳ ಅರಿವು ನನಗೆ ಬಹಳ ಚೆನ್ನಾಗಿದೆ. ಇಂಥ ಮಾತುಗಳ ಮೂಲಕವೇ ಇವತ್ತು ವಿಜಯ್ ಗಮನವನ್ನ ಸೆಳೆದ್ರು. ಜೊತೆಗೆ ಪ್ರಮಾಣ ವಚನದಲ್ಲಿ ಇವತ್ತು ಆರಂಭದಲ್ಲಿ ಗಮನ ಸೆಳೆದ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಒಂದೇ ಮಾತು ನಮಗೆ ಸಂಬಂಧಪಟ್ಟ ಹಾಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚೆಗೆ ಒಂದು ನಿರ್ದೇಶನವನ್ನ ಕೊಡಲಾಗಿತ್ತು. 6 ಚರಣಗಳನ್ನ ಹಾಡಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ಅಂತ ನಿರ್ದೇಶನವನ್ನ ಕೊಟ್ಟಿತ್ತು. ಒಟ್ಟು 6 ಚರಣ ಇದ್ದಿದ್ದು, ಆದರೆ 2 ಚರಣವನ್ನ ಮಾತ್ರ ಹಾಡಲಾಗ್ತಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ, ಹಿಂದಿನಿಂದಲೂ ಕೂಡ 2 ಚರಣವನ್ನ ಮಾತ್ರ ಹಾಡಲಾಗ್ತಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೇಳಿತ್ತು 6 ಚರಣ ಹಾಡಬೇಕು ಅಂತ. ಅದು ಕೂಡ ಕಾಂಟ್ರವರ್ಸಿಯನ್ನು ರೂಪವನ್ನು ಪಡೆದುಕೊಂಡಿತ್ತು. ಆದರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ, ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಕೂಡ ಇದ್ರು, ಅವರ ಸಮ್ಮುಖದಲ್ಲೇ ಇವತ್ತು ಒಂದೇ ಮಾತರಂನ 6 ಚರಣಗಳನ್ನು ಕೂಡ ಹಾಡಿಸಲಾಯಿತು. ಅಂದ್ರೆ ಈ ಮೂಲಕ ವಿಜಯ್ ಸಾರಿರುವಂತ ಸಂದೇಶ ಏನಪ್ಪಾ ಅಂದ್ರೆ, ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ತಮಿಳುನಾಡಿನಲ್ಲಿ ಒಂದು ರೀತಿಯಲ್ಲಿ ರಾಷ್ಟ್ರೀಯವಾದ ವರ್ಸಸ್ ಪ್ರಾದೇಶಿಕವಾದ ಇಂಥದ್ದು ವಿಪರೀತ ಅಂದ್ರೆ ವಿಪರೀತ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಆ ಕಾಲ ವಿಚಾರ ಚರ್ಚೆ ಆಗ್ತಾನೆ ಇತ್ತು.
ಅಂದ್ರೆ ರಾಷ್ಟ್ರೀಯವಾದದ ವಿರುದ್ಧವಾಗಿ ಪ್ರಾದೇಶಿಕವಾದವನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡಲಾಗ್ತಿತ್ತು. ಆದ್ರೆ ಇನ್ನು ಮುಂದೆ ರಾಷ್ಟ್ರೀಯವಾದದ ಜೊತೆಗೆ ಪ್ರಾದೇಶಿಕವಾದಕ್ಕೆ ಒತ್ತು ಕೊಡಲಾಗುತ್ತೆ ಎನ್ನುವಂತ ಸಂದೇಶವನ್ನ ವಿಜಯ್ ಆರಂಭದಲ್ಲೇ ಯಾಕೋ ತೋರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ವಿಚಾರ. ಇನ್ನು ಅವರ ಭಾಷಣದ ಹೈಲೈಟ್ ಅನ್ನ ಗಮನಿಸ್ತಾ ಹೋಗೋಣ, ಏನೇನು ಎನ್ನುವಂತ ರೀತಿಯಲ್ಲಿ. ಮೊದಲು ಅವರು ಹೇಳಿದಂತ ವಿಚಾರ ಅಂದ್ರೆ ನೋ ಪವರ್ ಸೆಂಟರ್, ಇಲ್ಲಿ ನಾನೊಬ್ಬನೇ ಎನ್ನುವಂತ ರೀತಿಯಲ್ಲಿ. ಅದರ ಅರ್ಥ ಇಲ್ಲಿವರೆಗೆ ಬಹಳ ಚರ್ಚೆ ಆಗ್ತಿದ್ದಂತ ವಿಚಾರ ಅಂದ್ರೆ ಇತರೆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಇದೆ, ವಿಸಿಕೆ ಇದೆ, ಎಡಪಕ್ಷ ಇದೆ, ಮುಸ್ಲಿಂ ಲೀಗ್ ಇದೆ. ಹೀಗಾಗಿ ಮೈತ್ರಿ ಪಕ್ಷಗಳಿಗೆ ಏನಾದ್ರೂ ಮಣಿಯಬಹುದಾ, ಮೈತ್ರಿ ಪಕ್ಷಗಳು ಒತ್ತಡಕ್ಕೆ ಸಿಕ್ಕಾಕ್ಸಬಹುದಾ, ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತಲ್ಲ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಆ ನಾಯಕರ ಸಮ್ಮುಖದಲ್ಲಿ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಇವತ್ತು ವಿಜಯ್ ಮಾಡಿದ್ದಾರೆ. ಯಾರ ಒತ್ತಡಕ್ಕೂ ನಾನು ಮಣಿಯುವುದಿಲ್ಲ, ಇಲ್ಲಿ ನಾನೊಬ್ಬನೇ ಪವರ್ ಸೆಂಟರ್, ನಾನು ಮಾತ್ರ ಇಲ್ಲಿ ಅಧಿಕಾರವನ್ನ ನಡೆಸುವುದು ಎನ್ನುವಂತ ರೀತಿಯಲ್ಲಿ. ಜೊತೆಗೆ ನಾನು ದೇವದೂತನಲ್ಲ, ಸಾಧ್ಯವಿಲ್ಲದಂತಹ ಭರವಸೆಯನ್ನ ಕೊಡೋದಿಲ್ಲ, ಜೊತೆಗೆ ಕೊಟ್ಟ ಭರವಸೆಯನ್ನ ನಾನು ಈಡೇರಿಸ್ತೇನೆ, ಅದನ್ನ ನನಗೊಂದು ಸ್ವಲ್ಪ ಸಮಯ ಬೇಕು. ಡಿಎಂಕೆ ಈಗಾಗಲೇ ದೊಡ್ಡ ಸಾಲದ ಹೊರೆಯನ್ನ ನಮ್ಮ ಸರ್ಕಾರದ ಮೇಲೆ ಇದೀಗ ಹೊರಿಸಿ ಹೋಗಿದೆ ಎನ್ನುವ ರೀತಿಯಲ್ಲಿ ತಕ್ಷಣಕ್ಕೆಲ್ಲ ಸಾಧ್ಯ ಆಗೋದಿಲ್ಲ, ಮ್ಯಾಜಿಕ್ ಮಾಡೋದಕ್ಕಾಗೋದಿಲ್ಲ, ನನಗೆ ಸ್ವಲ್ಪ ಸಮಯ ಕೊಡಿ ಎನ್ನುವಂತ ರೀತಿಯಲ್ಲಿ ಕೇಳ್ಕೊಂಡ್ರು. ಈ ಮೂಲಕ ಜನರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಂತೂ ಇಲ್ಲಿ ಹಣ ಮಾಡೋದಕ್ಕೆ ಬಂದಿಲ್ಲ, ಅದರ ಅವಶ್ಯಕತೆಯೂ ಕೂಡ ನನಗೆ ಇಲ್ಲ, ಒಂದು ಪೈಸೆಯನ್ನ ಕೂಡ ನಾನು ಅಂದ್ರೆ ನಿಮ್ಮ ಹಣ ಪೋಲಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ, ಹಾಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಬಿಡೋದಿಲ್ಲ. ಅಂದ್ರೆ ಮೈತ್ರಿ ಪಕ್ಷಗಳನ್ನು ಸೇರಿ ಎಲ್ರಿಗೂ ಕೂಡ ಸಾರಿರುವಂತಹ ಸಂದೇಶ. ಇಲ್ಲಿ ಪಾರದರ್ಶಕವಾದಂತಹ ಸರ್ಕಾರಕ್ಕೆ ಹೆಚ್ಚಿನ ಮನ್ನಣೆ ಇದೆ. ಅದೇ ರೀತಿಯಾಗಿ ಎಲ್ಲಾ ಧರ್ಮದವರಿಗೂ ಕೂಡ ನಾನು ಮುಖ್ಯಮಂತ್ರಿ, ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಎಲ್ರಿಗೂ ಕೂಡ ನಾನು ಮುಖ್ಯಮಂತ್ರಿ ಎನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಸಾರುವಂತ ಕೆಲಸವನ್ನ ವಿಜಯ್ ಮಾಡಿದ್ದಾರೆ. ಭಾಷಣ ಒಂದ್ ರೀತಿಯಲ್ಲಿ ಸಿನಿಮಾ ನೋಡಿದ ರೀತಿಯಲ್ಲಿ ಇತ್ತು. ಸಿನಿಮಾದಲ್ಲಿ ಭಾಷಣ ಮಾಡ್ತಾರಲ್ಲ ಅಥವಾ ಸಿನಿಮಾದಲ್ಲಿ ಅಬ್ಬರಿಸ್ತಾರಲ್ಲ, ಆ ರೀತಿಯಲ್ಲಿ ಇತ್ತು. ಸಿನಿಮಾ ಕ್ಷೇತ್ರದಿಂದ ಬಂದಿರುವ ಕಾರಣಕ್ಕಾಗಿ ಅಥವಾ ಹೊಸದಾಗಿ ಸರ್ಕಾರವನ್ನು ರಚನೆ ಮಾಡಿರೋ ಕಾರಣಕ್ಕಾಗಿ ಆ ರೀತಿಯಾದಂಥ ಒಂದು ಭಾಷಣ ಇರಬಹುದು. ಆದರೆ ಭಾಷಣ ಒಂದು ರೀತಿಯಲ್ಲಿ ಗಮನ ಸೆಳೆಯುವ ರೀತಿಯಲ್ಲಿ ಇತ್ತು, ಯಾವುದು ಕೂಡ ಅನಾವಶ್ಯಕ ಎನ್ನುವಂಥ ರೀತಿಯಲ್ಲಿ ಇರಲಿಲ್ಲ. ಆ ಭಾಷಣ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿತ್ತು, ಭಾಷಣ ಭರವಸೆಯನ್ನು ಮೂಡಿಸುವ ರೀತಿಯಲ್ಲಿತ್ತು, ಭಾಷಣ ಹೊಸ ಯುಗ ಆರಂಭ ಆಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳುವ ರೀತಿಯಲ್ಲಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಆರಂಭ ಅಷ್ಟೇ, ಮುಂದೇನೋ ಗೊತ್ತಿಲ್ಲ, ಆದರೆ ಆರಂಭಿಕ ಹಂತದಲ್ಲಿ ಎಲ್ಲವೂ ಕೂಡ ಗಮನ ಸೆಳೆಯುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇದು ಪ್ರಮುಖ ವಿಚಾರ. ಇವತ್ತು ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಅದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಜೊತೆಗೆ ಅಂದ್ರೆ ಪ್ರಾದೇಶಿಕವಾದ ಜೊತೆಗೆ ರಾಷ್ಟ್ರೀಯವಾದವನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಂದೇಶವನ್ನ ಈ ಮೂಲಕ ವಿಜಯ್ ಬಹಳ ಸ್ಪಷ್ಟವಾಗಿ ಸಾರಿದ್ದಾರೆ. ಇನ್ನು ಅವರ ಸಂಪುಟದಲ್ಲಿ ಯಾರಿದ್ದಾರೆ ಅನ್ನೋದನ್ನ ಆರಂಭದಲ್ಲಿ ಗಮನಿಸಿ ಉಳಿದ ವಿಚಾರಕ್ಕೆ ಹೋಗೋಣ. ಒಟ್ಟು 9 ಮಂದಿ ಇವತ್ತು ವಿಜಯ್ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾರು ಅಂತ ಹೇಳಿ. ಒಬ್ರು ಕೆ ಎ ಸೆಂಗೊಟಯ್ಯನ್ ಅಂತ ಹೇಳಿ ಎಡಿಎಂಕೆ ಇದ್ರು ಮುಂಚೆ, ಜಯಲಲಿತಾ ಇವರೆಲ್ಲರ ಜೊತೆ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಉಚ್ಚಾಟನೆ ಆದ್ರೂ ಟಿವಿಕೆ ಬಂದ್ರು, ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಂದು ಆಡಳಿತ ಅನುಭವ ಇದೆ. ಆದವ್ ಅರ್ಜುನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಲಾಟರಿ ಉದ್ಯಮಿ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಅಳಿಯ, ಬಾರಿ ಹಣ ಇರುವಂತಹ ಮನುಷ್ಯ. ಈಗ ಟಿವಿಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಲೋದಿಕ್ಕೆ ಇವರ ದುಡ್ಡು ಬಹಳನೇ ಕೆಲಸವನ್ನ ಮಾಡಿದೆ ಇಲ್ಲಿ. ಜೊತೆಗೆ ಸಂಘಟನಾ ಚತುರ ಅಂತಲೂ ಕೂಡ ಕರೆಸ್ಕೊಳ್ತಾರೆ. ಇವರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿರ್ಮಲ್ ಕುಮಾರ್ ಇವರು ಬಿಜೆಪಿ ಮಾಜಿ ಕಾರ್ಯಕರ್ತ, ಅಣ್ಣಾಮಲೈ ಮೇಲೆ ಬೇಸರ ಆಗಿ ಅಲ್ಲಿಂದ ಹೊರಗಡೆ ಬಂದಿದ್ರು. ಎಡಿಎಂಕೆ ಹೋಗಿದ್ರು, ಅಲ್ಲೂ ಬೇಸರ ಆಗಿ ಹೊರಗಡೆ ಬಂದ್ರು. ಈಗ ಟಿವಿಕೆಯಲ್ಲಿದ್ದಾರೆ. ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವಂತಹ ನಾಯಕ, ಅವರು ಕೂಡ ಸಚಿವರಾಗಿದ್ದಾರೆ. ಮತ್ತೊಬ್ರು ಎನ್ ಆನಂದ್ ಅಂತೇಳಿ, ಅವರು ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ರಾಜ್ಮೋಹನ್ ಅಂತೇಳಿ ಯೂಟ್ಯೂಬರ್ ಕೂಡ ಹೌದು, ಹಾಗೆ ಒಳ್ಳೆ ವಾಕ್ಚಾತುರ್ಯ ಇರುವಂತಹ ವ್ಯಕ್ತಿ, ಅವರು ಕೂಡ ಸಂಪುಟವನ್ನು ಸೇರಿದ್ದಾರೆ. ಮತ್ತೊಬ್ರು ಡಾಕ್ಟರ್ ಟಿ ಕೆ ಪ್ರಭು ಅಂತ ಹೇಳಿ, ಇವರು ದಂತ ವೈದ್ಯ, ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮತ್ತೊಬ್ಬರು ಕೆ ಜಿ ಅರುಣ್ ರಾಜ್ ಅಂತ ಹೇಳಿ IRS ಆಫೀಸರ್ ಆಗಿದ್ರು, ಅವರು ಕೂಡ ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮತ್ತೊಬ್ಬರು ಪಿ ವೆಂಕಟರಮಣನ್ ಅಂತ ಹೇಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು, ಆ ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿಯಾಗಿ ಸಂಪುಟಕ್ಕೆ ಸೇರಿದ್ದಾರೆ. ಎಸ್ ಕೀರ್ತನ ಗಮನ ಸೆಳೆಯುವಂತ ಹೆಸರು, ತುಂಬಾ ಚಿಕ್ಕ ವಯಸ್ಸು, ಬರೀ 29 ವರ್ಷ ಅಷ್ಟೇ. ಹಿಂದೆ ಈ ರಾಜಕೀಯ ಪಕ್ಷಗಳಿಗೆ ಸಲಹೆಯನ್ನು ಕೊಡ್ತಾ ಇದ್ರಲ್ಲ, ಇದರಲ್ಲಿ ಇದ್ದಂಥವರು. ಅದಾದ ಬಳಿಕ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಎಸ್ ಕೀರ್ತನ ಜನರ ನಡುವೆ. ಇದೀಗ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಒಟ್ಟು 9 ಮಂದಿ. ಮುಂದೆ ಹಾಗೆ ಸಚಿವ ಸಂಪುಟ ಇದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಮೈತ್ರಿ ಪಕ್ಷಗಳಿಗೂ ಕೂಡ ಒಂದಷ್ಟು ಸ್ಥಾನಗಳನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ವಿಚಾರವಾ. ಈಗ ಇರೋದು ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಲ್ಲ, ಅದರಲ್ಲಿ ಒಂದಕ್ಕೆ ಇವತ್ತು ಸಿಎಂ ಆಗ್ತಾ ಇದ್ದ ಹಾಗೆ ಸಹಿಯನ್ನು ಹಾಕಿದ್ದಾರೆ. 200 ಯೂನಿಟ್ ಉಚಿತ ವಿದ್ಯುತ್, ಅದಕ್ಕೆ ಮೊದಲ ಸಹಿ ಬಿದ್ದಿದೆ. ಹಾಗೆ ಮಹಿಳೆಯರ ರಕ್ಷಣೆಗೆ ವಿಶೇಷ ಪಡೆ, ಹಾಗೆ ಮಾದಕ ವಸ್ತು ವಿರೋಧ ದಳ, ಅದೆರಡನ್ನು ಕೂಡ ಇವತ್ತು ಪ್ರಮುಖವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಇವತ್ತು ಆಗಿರುವಂತ ಬೆಳವಣಿಗೆ. ಪ್ರಮಾಣ ವಚನ, ಅದಾದ ಬಳಿಕ ಸಿಎಂ ಆಗ್ತಾ ಇದ್ದ ಹಾಗೆ ಕಡತಕ್ಕೆ ಸಹಿಯನ್ನ ಹಾಕಿದಂತ ವಿಚಾರ.
ಈಗ ವಿಜಯ್ ಮುಂದೆ ಇರುವಂತಹ ಸವಾಲನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಸವಾಲಿದೆ. ಒಂದು, ಸಾಕಷ್ಟು ಉಚಿತಗಳನ್ನ ಘೋಷಣೆ ಮಾಡಿದ್ದಾರೆ, ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿ ಆಯ್ತಾ, ಇಷ್ಟೇ ಅಲ್ಲ, ಮಹಿಳೆಯರ ಅಕೌಂಟ್ಗೆ 2,500, ನಿರುದ್ಯೋಗಿಗಳಿಗೆ ವಾರ್ಷಿಕವಾಗಿ 15,000, 8 ಗ್ರಾಮ್ ಚಿನ್ನ ಮದುವೆ ಆಗುವಂಥವರಿಗೆ, ಏನು ವರ್ಷಕ್ಕೆ 6 ಸಿಲಿಂಡರು, ಹಾಗೆ ಸಾಲ ಮನ್ನಾ, ಮಗದೊಂದು ಎಲ್ಲವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬಜೆಟ್ ಅನ್ನ ಹೊಂದಿಸಲೇಬೇಕಾಗಿರುವಂತಹ ಅತಿ ದೊಡ್ಡ ಸವಾಲಿದೆ. ಅದನ್ನೇನಾದ್ರೂ ಈಡೇರಿಕೆಯನ್ನ ಮಾಡಿಲ್ಲ ಅಂತಾದ್ರೆ ಜನ ಸಹಜವಾಗಿ ಭ್ರಮನಿರಸರಾಗ್ತಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಹೇಗೆ ಹಣ ಹೊಂದಿಸ್ತಾರೆ ಅಂತ ಹೇಳಿ. ಟಿವಿಕೆ ಅವ್ರನ್ನ ಕೇಳಿದಾಗ ಅವ್ರು ಹೇಳೋದೇನೋ ಇಲ್ಲಿವರೆಗೆ ಭ್ರಷ್ಟಾಚಾರ ನಡೀತಾ ಇತ್ತು, ಆ ಭ್ರಷ್ಟಾಚಾರವನ್ನ ಕಟ್ ಮಾಡಿದ್ರೆ ಇಲ್ಲಿ ಹಣ ಹೊಂದಿಸಬಹುದು ಎನ್ನುವಂತ ರೀತಿಯಲ್ಲಿ. ನೋಡೋಣ ಅಂಥದ್ದೇನಾದ್ರೂ ಆಗುತ್ತಾ ಏನ್ ಕತೆ ಎನ್ನುವ ರೀತಿಯಲ್ಲಿ. ಮತ್ತೊಂದು ಸವಾಲು ಅಂದ್ರೆ ಡಿಎಂಕೆ ಅವ್ರು ಸುಮ್ಮನೆ ಅಂತೂ ಕುತ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿ ಆಗಿದೆ ಸ್ಟಾಲಿನ್ 6 ತಿಂಗಳು ನಾವು ಸುಮ್ಮನೆ ಇರ್ತೀವಿ ಅಂತ. ಅದರ ಅರ್ಥ ಮುಂದೆ ಏನಾದ್ರೂ ಮಾಡೋಕೆ ಶುರು ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಒಂದು ಗೊತ್ತಿದೆ, ಅಪ್ಪಿ ತಪ್ಪಿ ವಿಜಯ್ ಗೂಟ ಹೊಡೆದು ಕುತ್ಕೊಂಡ್ರು ಅಂದ್ರೆ 20 ವರ್ಷ ಅಲ್ಲಾಡ್ಸಕ್ ಆಗಲ್ಲ ಅಂತ ಹೇಳಿ. ಯಾಕಂದ್ರೆ ಹಿಂದೆ MG ರಾಮಚಂದ್ರನ್ ಕತೆ ಆಗಿದ್ದು ಅದೇ. MGR ಅವರು DMK ಹೊರಗಡೆ ಬಂದು ADMK ಬಂದ್ರಲ್ಲ, ಅವ್ರು ಸಾಯುವವರೆಗೂ ಅವರೇ ಇದ್ರು ಅಧಿಕಾರದಲ್ಲಿ, ಅವ್ರನ್ನ ಅಲ್ಲಾಡ್ಸಕ್ ಸಾಧ್ಯ ಆಗಿರಲಿಲ್ಲ. ಜಯಲಲಿತಾ ಬಂದ್ಮೇಲೆ ಹೆಚ್ಚು ಕಡಿಮೆ ಅವ್ರ ವಿಚಾರದಲ್ಲೂ ಕೂಡ ಆಗಿದ್ದದೆ. ಹೀಗಾಗಿ ವಿಜಯ್ ಬಗ್ಗೆಯೂ ಕೂಡ ಅಂಥದ್ದೊಂದು ಆತಂಕ DMK ಪ್ಲಸ್ ADMK ಇಬ್ಬರಿಗೂ ಕೂಡ ಇದೆ. ಈ ಕಾರಣಕ್ಕಾಗಿ ಅವರು ಪರಮ ಶತ್ರುಗಳಾದ್ರೂ ಮೈತ್ರಿ ಆಗುವ ಹಂತದವರೆಗೂ ಕೂಡ ಹೋಗಿದ್ರು. ಮುಂದೆ ಹೇಳಕ್ಕಾಗಲ್ಲ ಅಂತ ಪ್ರಯತ್ನಗಳನ್ನ ಮಾಡಬಹುದು. ಇನ್ನು VCK, ಎಡಪಕ್ಷಗಳು, ಹಾಗೆ IML, ಮುಸ್ಲಿಂ ಲೀಗ್ ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ DMK ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಂತವ್ರೆ. ಈಗಲೂ ಅವರು ಹೇಳ್ತಾ ಇರೋದು DMK ಜೊತೆಗೆ ನಮ್ಮ ಮೈತ್ರಿ ಕಂಟಿನ್ಯೂ ಆಗುತ್ತೆ, ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅವರು ಯಾವ ಸಂದರ್ಭದಲ್ಲಿ ಯಾವ ವರ್ತನೆ ತೋರ್ತಾರೆ ಹೇಳಕ್ಕಾಗಲ್ಲ. ಅಂದ್ರೆ DMK ADMK ಒಟ್ಟುಗೂಡಿ ಸರ್ಕಾರ ಚೆನ್ನಾಗಿ ಮುಂದೆ ಬರ್ತಾರೆ ಅಂತಾದ್ರೆ ಇವರೆಲ್ಲರೂ ಕೂಡ TVKಗೆ ಕೈ ಕೊಟ್ಟೇ ಕೊಡ್ತಾರೆ. ಹೀಗಾಗಿ ಆ ಜವಾಬ್ದಾರಿ, ಅದನ್ನು ಸರಿ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ವಿಜಯ್ ಮೇಲೆ ಇದೆ. ಒಟ್ಟಾರೆಗೆ ಸಾಕಷ್ಟು ಸವಾಲುಗಳ ನಡುವೆ ಸರ್ಕಾರವನ್ನು ಹೊಂದಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನೊಂದು ಆಡಳಿತ ಅನುಭವ ಇಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದಿಢೀರ್ ರಾಜಕಾರಣಕ್ಕೆ ಬಂದು ದಿಢೀರ್ ಮುಖ್ಯಮಂತ್ರಿವರೆಗೆ ಬಂದಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಶಾಸಕರಲ್ಲೂ ಕೂಡ ಸಾಕಷ್ಟು ಮಂದಿಗೆ ಅನುಭವ ಇಲ್ಲ. ಒಬ್ರು ಆಟೋ ಡ್ರೈವರು, ಒಬ್ರು ಇವರ ಡ್ರೈವರ್ ಮಗ, ಈ ರೀತಿಯಲ್ಲ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಹೇಗೆ ಆಡಳಿತವನ್ನ ಮಾಡ್ತಾರೆ ನಾವು ಈಗಲೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಅದರ ಒಂದು ಕುತೂಹಲ ಅಂತೂ ಇದ್ದೇ ಇದೆ.